ನಮ್ಮ ಪರಿಚಯದ ಸ್ನೇಹಿತರು ನನ್ನ ಬೆಳ್ಳಾವಿಗೆ ಕರ್ಕೊಂಡ್ಬಂದಿದ್ರು. ಸೊ ಇಲ್ಲಿ ಬಂದಾಗ ಹಳೆಯ ದಿನದ ನೆನಪುಗಳ ಮರುಕಳಿಸ್ತಕ್ಕಂಥದ್ದು. ಸೊ ಜಸ್ಟ್ ನೋ ಹ್ಯಾಡ್ ಅ ಬ್ರೇಕ್ಫಾಸ್ಟು. ತಿಂಡಿ ತಿಂದವನೇ ಆ್ಯಕ್ಚುಲಿ ಅದು ವಿಡಿಯೋ ಡಿಸ್ಕನೆಕ್ಟ್ ಆಗ್ಬಿಡ್ತು, ಕರೆದಾಗ ಹೋಗಲಿಲ್ಲ ಅಂದರೆ ತಪ್ಪಾಗ್ತದೆ. ಸೊ ನಾನು ನಿಮ್ಗೆ ಹೇಳಿದೆ, ಎತ್ತುಗಳು ಇದೆಲ್ಲ ಒಂದು ಟೈಮಲ್ಲಿ ನಾವು ಹುಟ್ಟಿ ಬೆಳೆದ ಊರಿನಲ್ಲಿ ಕಾಣ್ತಿದ್ವಿ. ಈ ಏನು ಈ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಕಳ್ಕೊಂಡಿದ್ದೇನಪ್ಪ ಅಂತಂದರೆ, ನೋಡಿ ಎತ್ತುಗಳು, ಇದು ಯಾವ ಜಾತಿ ಏನೋ ನಮ್ಮಗಳಿಗೆ ಗೊತ್ತಿರೋದಿಲ್ಲ. ಸೊ ಎತ್ತುಗಳೆಲ್ಲ ಇದೆ. ಇದೊಂದೊಳ್ಳೆ ಫೀಲ್ಡು. ಅಲ್ಲಲ್ಲಿ ಪುಟ್ಟ ಪುಟ್ಟ ತೆಂಗಿನ ಮರಗಳು, ಬಾಳೆ ಗಿಡಗಳು. ವಿಶೇಷವಾಗಿ ಈ ಊರಿನಲ್ಲಿ ನಾನು ನೋಡಿದ್ದೇನಪ್ಪ ಅಂತಂದರೆ ಅಡಿಕೆ ತೋಟ. ಎಲ್ಲ ತೆಂಗಿನಕಾಯಿ ಸುಲಿತಾ ಇದ್ದಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಟರ್ಬ್ ದೆಮ್. ಥಿಂಕ್ ನಿಮ್ಗೆ ಕಾಣಿಸುತ್ತೆ ಅನಿಸುತ್ತೆ ನೋಡಿ, ಅಡಿಕೆ ಎಲ್ಲ ಸುಲಿದು ಹಾಕ್ತಿದ್ದಾರೆ. ಸುಮ್ಮನೆ ನಾವು ಹೋಗಿ ಅಲ್ಲೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಕಣ್ರಿ. ಅವ್ರೇನೋ ಕೆಲಸಗಳು ಮಾಡ್ಕೊತಾ ಇರ್ತಾರೆ ಪಾಪ. ನಾವು ಹೋಗಿ ವಿಡಿಯೋ ಹಿಡ್ಕೊಂಡು ಏನೋ ಮಾಡ್ತಿದ್ದೀವಿ ಅಂದರೆ ಅವ್ರ ಕಾನ್ಸಂಟ್ರೇಷನ್ ನಮ್ಮ ಕಡೆ ಬಂದುಬಿಡ್ತದೆ, ಇವ್ರು ಏನೋ ಮಾಡ್ತಾಯಿದ್ದಾರೆ ಅಂತ. ಸೊ ಇದೆಲ್ಲ ನೋಡಿದಾಗ ಇಲ್ಲೇ ಒಂದು ಕೆರೆ ಇದೆ. ಅನಂತರದಲ್ಲಿ ನಾನು ದೇವಸ್ಥಾನ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ, ಭಾಳ ಅದ್ಭುತವಾಗಿ ಹಿಂದ್ಗಡೆ ಯು ಕ್ಯಾನ್ ಸಿ ದ ಟೆಂಪಲ್. ಗ್ರಾಮದ ವಿಶೇಷತೆ ಇವೆಲ್ಲ ಕೂಡ ಬೇಸಿಕ್. ಒಂದು ದೇವಸ್ಥಾನ, ಒಂದು ಚೌಟ್ರಿ, ಅಲ್ಲೇ ಮುಂದೆನೇ ಊರ ಮುಂದೆನೇ ಒಂದಷ್ಟು ದೊಡ್ಡ ಜಾಗ, ಲಕ್ಷಣವಾಗಿ ಗಾಡಿಗಳು ನಿಲ್ಸ್ಕೊತಾರೆ. ಏನೋ ಒಂದು ಬಳಕೆ ಬರ್ತದೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಅಲ್ಲೇ ಕೆರೆ ಇದೆ, ಅಡಿಕೆ ತೋಟಗಳು ಕಾಣಿಸುತ್ತೆ. ಸ್ವಲ್ಪ ಆ ಕಡೆಗೆ ನೋಡಿದ್ರೆ ನಿಮಗೆ ಅಡಿಕೆ ತೋಟಗಳಿದೆ. ಹಿಂದೆ ಇದ್ದ ಬೋರ್ವೆಲ್ಗಳಿದ್ದಾವೆ, ಹುಣಸೆ ಮರ. ಮನೆಗಳು ಕೂಡ ತುಂಬ ಚೌಕಟ್ಟಾಗಿ ಚಿಕ್ಕ ಚಿಕ್ಕ ಮನೆಗಳು. ಆಡಂಬರದ ವಸ್ತು ಆಗಬಾರ್ದು ಮನೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು 10 ಫ್ಲೋರ್ ಮನೆ, ದೊಡ್ಡ ಮನೆ ಕಟ್ಬಿಡೋದು ಅಲ್ಲ. ಆ್ಯಕ್ಚುಲಿ ಅವೈಲಬಿಲಿಟಿ ನಮ್ಮ ಏನು ಹೇಳ್ತೀವಿ, ಸ್ವಲ್ಪ ಪ್ರಮಾಣದಲ್ಲಿ ಅನುಕೂಲ ಮಾಡ್ತಕ್ಕಂಥ, ಅಂದರೆ ಮುಂದೆ ಈಗ ಈ ರೈತರ ಮನೆಗಳಲ್ಲೆಲ್ಲ ಕೂಡ ಬೆಳೆದಂಥ ವಸ್ತುಗಳು, ಧಾನ್ಯಗಳನ್ನು ಅದೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಥಳಾವಕಾಶ ಬೇಕಾಗಿರುತ್ತೆ. ಅದಕ್ಕೆಲ್ಲ ಪೂರಕವಾಗಿ ಕಟ್ಕೊಂಡಿರ್ತಾರೆ. ಆ ಥರ ಭಾಳ ಸಂತೋಷವಾಗಿದೆ ಮನಸ್ಸು. ಅದನ್ನೇ ಹೇಳಿದ್ನಲ್ಲ ನೋಡಿ, ಯಾವುದೋ ಒಂದು ಹಳ್ಳಿಗೆ ಬರ್ತೀವಿ, ನಾವು ಏನು ಮಾಡ್ತೀವಿ, ನಮ್ಮ ಕೆಲಸ ಏನಿದೆ ನಾವು ಬರ್ತೀವಿ, ಮಾಡಿಕೊಂಡು ಹೊರಟೋಗ್ತೀವಿ. ಇಲ್ಲಿ ನಾವು ಅದೇ ಮಾಡ್ತಾರೆ. ಆದರೆ ಅದನ್ನು ಅನುಭವಿಸ್ತಕ್ಕಂಥದ್ದು ಪ್ರಕೃತಿಯ ಜೊತೆ, ನೇಚರ್. ಯಾರೂ ಗಮನಿಸೋದಕ್ಕೆ ಹೋಗೋದಿಲ್ಲ. ಏನೋ ಬಾವಿ ಇದೆ, ಏನು ಗಿಡ ಇದೆ. ಅದರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗಿನ ಆಸಕ್ತಿ ಬೆಳೀತದೆ. ಪ್ರಕೃತಿಯ ಜೊತೆ ಬೆರೆತಾಗ, ವೆನ್ ವಿ ಹ್ಯಾವ್ ರಿಲೇಟೆಡ್ ಟು ನೇಚರ್, ಇಲ್ಲಿ ನೇಚರ್ ಅಂತಂದರೆ ನಿಜವಾದ ಪ್ರಕೃತಿಯ ಜೊತೆ ಇರತಕ್ಕಂತಹ ನಂಟು. ಆಗೇನಾಗುತ್ತೆ, ನಮಗೆ ಹಲವಾರು ವಿಷಯಗಳು ತಿಳಿತಾ ಹೋಗುತ್ತೆ. ಸಣ್ಣ ಸಣ್ಣ ವಿಷಯಗಳು ಕೂಡ ಸೂಕ್ಷ್ಮ ಆದರೂ ಕೂಡ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ಬೋದು. ನಿಮಗೆಲ್ಲ ಗೊತ್ತಿರಬೇಕು, ಆಯುರ್ವೇದ ಅಂತಕ್ಕಂಥದ್ದು ಬಂದಿದ್ದೇ ಪ್ರಕೃತಿಯಿಂದ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತಾರೆ. ಈ ನಿಮಗೆ ನಾವು ತೆಗೆದುಕೊಳ್ತಕ್ಕಂಥ ಆಹಾರ ವಿಧಾನಗಳಲ್ಲಿ ನಮ್ಮ ಸುತ್ತಮುತ್ತಲೂ ಸಿಗ್ತಕ್ಕಂಥ ಹಲವಾರು ಗಿಡಮೂಲಿಕೆಗಳು, ಕೆಲವು ಕಡೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಅಭ್ಯಸಿಸ್ಕೊಂಡು ಅವ್ರು ಯಾವುದೇ ಕಾರಣಕ್ಕೂ ಬಹಳ ಡಿಪೆಂಡೆಂಟ್ ಆಗಿರೋದಿಲ್ಲ. ಔಷಧೀಯ ಗುಣ ಇರತಕ್ಕಂಥ ಸಸ್ಯಗಳಲ್ಲೇ ಅದನ್ನು ವಾಸಿ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ದ ರಿಲೇಷನ್ ಬಿಟ್ವೀನ್ ದ ನೇಚರ್. ಅದೇ ಹೇಳ್ಕೊಡುತ್ತೆ ಹೋಗ್ತಾ ಇದು ಈ ಒಂದು ಎಲೆ ಇದಕ್ಕೆ ಶ್ರೇಷ್ಠವಾದದ್ದು. ಸ್ಕಿನ್ ರಿಲೇಟೆಡ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಇರ್ಬೋದು, ಫೀವರ್ ರಿಲೇಟೆಡ್ ಇರ್ಬೋದು. ಎಲ್ಲದಕ್ಕೂ ಕೂಡ ನಮ್ಮ ಹಿರಿಯರು ಸಣ್ಣದಾಗಿ ಒಂದಷ್ಟು ಏನು ಹೇಳ್ತೀವಿ, ಗಿಡಗಳಲ್ಲಿ ಎಲ್ಲ ಕೂಡ ಒಂದು ಎಲೆಗಳಲ್ಲಿ, ಬೇರುಗಳಲ್ಲಿ ದೇರ್ ಆಲ್ ಕ್ರಿಯೇಟೆಡ್. ಇದನ್ನು ತುಂಬ ಅಭ್ಯಾಸ ಮಾಡಿದಾಗ, ಅದನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದಾಗ ಹುಟ್ಟುಕೊಂಡಿದ್ದೆ ಆಯುರ್ವೇದ ಗ್ರಂಥಗಳು. ಗ್ರಂಥ ಮೀನ್ಸ್ ಇಟ್ಸ್ ವೆರಿ ಓಲ್ಡ್.
ನಾನೀಗ ಮಾತಾಡ್ತಾ ಇರೋದು ವೆರಿ ಸಿಂಪ್ಲಿಫೈಡ್ ವೇ, ಇವತ್ತಿನ ಜನಕ್ಕೆ ಅರ್ಥ ಆಗ್ತಕ್ಕಂಥ ವಿಧಾನ. ಅದನ್ನು ಇನ್ನಷ್ಟು ಪದ ಬಳಕೆಯನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಟ್ಟಾಗ ಅದರಲ್ಲಿರ್ತಕ್ಕಂತಹ ಅನುಭವ ಹೊರಗಡೆ ಬರ್ತದೆ, ಎಕ್ಸ್ಪೀರಿಯನ್ಸ್ ಹೊರಗಡೆ ಬರ್ತದೆ. ಸೊ ಹೀಗೆ ನನ್ನ ಒಂದೊಂದು ದಿನ ಒಂದೊಂದು ಸ್ಥಳ ನಾನೇ ಆಯ್ಕೆ ಮಾಡ್ಕೊಳ್ತೇನೆ. ಇಫ್ ಐ ನೀಡೆಡ್ ವೇರ್ ಐ ವಾಂಟ್ ಟು ಗೋ, ಐ ಜಸ್ಟ್ ಸ್ಟಾರ್ಟ್ ಮೈ ಕಾರ್. ಆದರೆ ಅದಕ್ಕೆ ಮೊದಲ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಂಡಿರ್ತೇನೆ, ಏನೋ ಸುಮ್ಮನೆ ಬರ್ತಕ್ಕಂಥದ್ದಲ್ಲ. ಅದಕ್ಕೆ ಆಯ್ಕೆ, ಅದಕ್ಕೆ ಬಹಳ ನಿರಂತರ ಶ್ರಮ. ಇಲ್ಲಿವರೆಗೂ ಭಾಳಷ್ಟು ಸ್ಥಳಗಳನ್ನು ಸುತ್ತಾಡಿದ್ದೇನೆ ನಾನು, ಭಾಳಷ್ಟು ಜನರೊಂದಿಗೆ ಬಾಂಧವ್ಯವನ್ನು ಬೆಸೆದುಕೊಂಡಿದ್ದೇನೆ. ಐ ನೆವರ್ ಸ್ಟಾಪ್ಡ್ ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಅನ್ಸ್ಟಾಪೇಬಲ್ ಅಂತ ಹೇಳಿದ್ರು ತಪ್ಪಿಲ್ಲ. ಹೊಸ ಹೊಸ ಸ್ಥಳಗಳಿಗೆ ಬರೋದು, ನನ್ನ ಆ ದಿನದ ಕೆಲಸ ಕಾರ್ಯಗಳನ್ನು, ಇದು ಅಫಿಷಿಯಲ್ಲಾಗಿ ಅಫಿಷಿಯಲ್ ಕೆಲಸ ಬೇರೆ, ವೈಯಕ್ತಿಕವಾಗಿರ್ತಕ್ಕಂಥದ್ದು. ನೋಡಿ, ಈ ಪದನ ನಾನು ಅದನ್ನೇ ಹೇಳ್ತಕ್ಕಂಥದ್ದು. ವೈಯಕ್ತಿಕ ಅಂದರೆ ಏನು? ಅವರು ಇವಾಗ ಯಾವುದೋ ಒಂದು ಹೊಸ ಸ್ಥಳಕ್ಕೆ ಹೋದಾಗ ಕರ್ಕೊಂಡು ಹೋಗಿರ್ತಕ್ಕಂಥವ್ರು ವೈಯಕ್ತಿಕವಾಗಿ ಕರ್ಕೊಂಡು ಹೋಗಿದ್ದಾಗ ವೈಯಕ್ತಿಕವಾಗಿರ್ತಕ್ಕಂಥದ್ದು, ಅವರ ಮಾತಿನಲ್ಲಿ, ನಡೆಯಲ್ಲಿ, ಅವರ ನುಡಿಯಲ್ಲಿ. ಅದೇ ಅಫಿಷಿಯಲ್ ಅಂತಂದರೆ ನಮ್ಮನ್ನು ಕಾರ್ಯರೂಪದಲ್ಲಿ ಕರ್ಕೊಂಡು ಹೋದಾಗ ವಿ ನೆವರ್ ಇಂಟರ್ಫಿಯರ್ ಆನ್ ದಟ್. ಕೆಲವೊಂದು ಸಲ ಎರಡೂ ಇರ್ತದೆ, ಏಕೆಂದರೆ ಜೀವನ ನಿರ್ವಹಣೆ ಇರೋದೇ ಹಾಗೆ ಒಂದು ಒಳ್ಳೆಯ ಮುಂಜಾನೆ, ಒಳ್ಳೆಯ ಸಮಯ. ಸೊ ಐ ಆಮ್ ಜಸ್ಟ್ ವಿತ್ ದ ಪೀಪಲ್ ಹಿಯರ್. ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ಇದು ಲೈಟ್ನಿಂಗ್ ಏನೋ ಒಂಥರ ಬರ್ತಿದ್ದಲ್ಲ, ಇವೆಲ್ಲ ನಂಗೆ ಅಷ್ಟು ಟೈಮೇ ಇರೋಲ್ಲ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬರ್ತಿದೆ. ಇದಕ್ಕೆಲ್ಲ ನಂಗೆ ಸಮಯ ಇರೋದಿಲ್ಲ. ಇದರಲ್ಲಿ ಅಡ್ಜಸ್ಟ್ಮೆಂಟ್ಗಳು ಕೊಟ್ಟಿರ್ತಾರೆ, ಲೆನ್ಸ್ದು ಒಂದೊಂದಕ್ಕೂ ಒಂದೊಂದು ಅಡ್ಜಸ್ಟ್ಮೆಂಟು. ನೋಡಿ ಈಗ ಹೇಗೆ ಬರ್ತಿದೆ ಫೇಸು. ನಾನು ಅದಕ್ಕೆಲ್ಲ ಜಾಸ್ತಿ ಪ್ರಾಶಸ್ತ್ಯ ಕೊಡೋದಿಲ್ಲ ರೀ, ಅದರ ಅವಶ್ಯಕತೆ ನನಗಿಲ್ಲ. ಆದರೆ ಅದು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟರೆ ಇಲ್ಲಿ ರೀಡಾಗಿ, ರೈಟಾಗಿ, ಎಲ್ಲ ನೀಟಾಗಿ ಅದಕ್ಕೆ ಪ್ರಿಪ್ರೇಷನ್ ಆಗಿ ಇದೇ ಮಾತನಾಡಬೇಕು ಇದೆ ಅಂತ. ನೋಡಿ, ಯಾವುದಾದ್ರು ಗಾಡಿಗಳು ಓಡಾಡ್ತಾ ಇರ್ತವೆ ಇಲ್ಲೆಲ್ಲ ಕೂಡ. ಹಳ್ಳಿಗಳು ಕೂಡ ಈಗ ಮೊದಲೆಲ್ಲ ಹಳ್ಳಿ ಅಂತಂದರೆ ಎಷ್ಟು ಗಾಡಿಗಳು ಬರ್ತವೆ ನೋಡಿ. ಮೊದಲು ಹಳ್ಳಿಗಳಲ್ಲಿ ಈ ವ್ಯವಸ್ಥೆ ಇರಲಿಲ್ಲ. 9 ಗಂಟೆಗೆ ಆ ಬಸ್ಸು, 9:30ಗೆ ಹಾರನ್ನು ಹಾಕಿದ್ರೆ ಈ ಬಸ್ಸು. ಬಸ್ ಸ್ಟ್ಯಾಂಡಲ್ಲಿ ಹೋಗಿ 15 ನಿಮಿಷ ಮೊದಲೇ ಕೂತ್ಕೊಂಡು ಎಗರಿ ಹತ್ಕೊಂಡು ಕರ್ಚೀಫ್ ಹಾಕಿ ಬ್ಯಾಗ್ ಹಾಕಿ ಆಮೇಲೆ ಬಸ್ ಒಳಗಡೆ ಲಬೋದಿಬೋ ಅಂತ ಕೂಗಾಡಿಕೊಂಡು ಕಿರ್ಚಾಡಿಕೊಂಡು. ಸಿ, ಐ ಆಮ್ ಎ ಪ್ರಾಕ್ಟಿಕಲ್ ಗೈ. ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ವಾಟ್ ಐ ವಾಸ್ ಫೇಸ್ಡ್ ಇನ್ ಮೈ ಓಲ್ಡನ್ ಡೇಸ್ ಅಲ್ವಾ. ಹಾಗೆ ಅಲ್ವಾ ಇದ್ದಿದ್ದು. ದ ಪರ್ಸನ್ ಹೂ ಈಸ್ ದ ಎಜುಕೇಟೆಡ್ಸ್, ದೇ ಆರ್ ಆಲ್ ರಿಸರ್ವ್ಡ್, ದೇ ಆರ್ ಹ್ಯಾಪಿಲಿ ಸಿಟ್ಟಿಂಗ್. ದಟ್ ಈಸ್ ಆ್ಯಕ್ಚುಲಿ ರೈಟ್. ವಿದ್ಯೆಯ ಮಹತ್ವ ಅಂತ ಹೇಳ್ತೀವಿ, ದುಡ್ಡಿರೋರು ಅಹಂಕಾರ ಅಲ್ಲ. ದೇ ನೀಡ್ ದಟ್. ಲಾಂಗ್ ಜರ್ನಿ ಮಾಡ್ತಕ್ಕಂಥ ರಿಸರ್ವೇಷನ್ ಮಾಡಿದಾಗ ವಾಟ್ ವಿ ಸೇ ಈಸ್, ಅರೇ ಏನು ರೀ ಇವರು ನಮ್ಗೆ ಸ್ವಲ್ಪನೂ ಜಾಗ ಬಿಟ್ಕೊಡಲ್ಲ ಅಂತ. ಒಂದು 300 ಕಿಲೋಮೀಟ್ರ್ ಟ್ರಾವೆಲಲ್ಲಿ ನಾವೇನು ಮಾಡ್ತೀವಿ, ರಿಕ್ವೆಸ್ಟಲ್ಲಿ ಕೊಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ನಾಟ್ ಇಟ್ ಈಸ್ ಫೋರ್ಸ್ಫುಲಿ ಅಂತ. ಹೀಗೆ ಹಲವಾರು ವಿಷಯಗಳು ನಮ್ಮನ್ನು, ಇದೇನು ಹೊಸದಾಗಿ ಹೇಳ್ತಕ್ಕಂಥದ್ದೇನಿಲ್ಲ. ಎಲ್ಲ ನಾವು ಕಂಡಿರ್ತಕ್ಕಂಥದ್ದು, ನಾವು ಕೇಳಿರ್ತಕ್ಕಂಥದ್ದು, ನಾವು ನೋಡಿರ್ತಕ್ಕಂಥ ವಿಷಯಗಳೇ ಇರ್ತವೆ. ಬಟ್ ದಟ್ ಮೊಮೆಂಟ್, ಅದನ್ನು ನಾವು ಎಷ್ಟರ ಪ್ರಮಾಣದಲ್ಲಿ ರೀಕಾಲ್ ಮಾಡಿಕೊಂಡು ಅದನ್ನು ಮುಂದೆ ನಾವು ಅದಕ್ಕೆ ಹೇಗೆ ಪೂರಕವಾಗಿ ಹೋಗಬೇಕು ಜೀವನದಲ್ಲಿ ಅಂತಕ್ಕಂಥದ್ದು, ಆ ಥರ. ಸೊ ಐ ಥಿಂಕ್ ಟುಡೇ ಆಫ್ಟರ್ನೂನ್ ಐ ಆಮ್ ಗೋಯಿಂಗ್ ಟು ಲೆಫ್ಟ್ ದಿಸ್ ಪ್ಲೇಸ್. ರಾತ್ರಿ ನಾನು ತಿಳಿದವ್ರ ಮನೇಲಿ ಮಲಗಿದ್ದೆ. ಐ ಜಸ್ಟ್ ರೀಕಾಲ್ಡ್ ಮೈ ಓಲ್ಡನ್ ಡೇಸ್. ತಿಳಿದವ್ರ ಮನೆ ಅಂತಂದರೆ ಅದು ಭಾಳ ಚೆನ್ನಾಗಿತ್ತು, ಒಂದು ರೀತಿ ಫಾರ್ಮ್ ಹೌಸ್ ಥರ. ಎಲ್ಲ ಅಡಿಕೆ ಮರಗಳು, ಗಿಡಗಳು, ಸುತ್ತಲೂ ಬೆಳೆ. ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಟು ಮೀ ಟು ಎಂಜಾಯ್ ದಟ್ ನೈಟ್. ಹಾಯಾಗಿ ಒಂದೊಳ್ಳೆಯ ನಿದ್ದೆ, ಎಕ್ಸ್ಪೆಕ್ಟೆಡ್ ಸ್ಲೀಪ್ ಬಂತು. ಬಹಳ ಅದ್ಭುತವಾದ ಸ್ಥಳಗಳು, ಹಳ್ಳಿಗಳನ್ನ ನೋಡಬೇಕು, ಹಳ್ಳಿಯ ಜೀವನವನ್ನು ಅನುಭವಿಸ್ಬೇಕು. ಅದರಲ್ಲಿ ಏನಿರ್ತದೆ ಅದನ್ನು ಅನುಭವಿಸ್ತಕ್ಕಂಥದ್ದು ಕೂಡ ಭಾಳ ಜಾಗರೂಕರಾಗಿ, ಅಂದರೆ ಅದನ್ನು ನಿರಂತರವಾಗಿ ನಾವು ಅದನ್ನೇ ಮಾಡ್ಕೊಂಬರ್ತೀವಿ ಅನ್ನೋದಕ್ಕೆ ಅದರ ಬಗ್ಗೆ ಒಂದಷ್ಟು ಸಾಮಾನ್ಯ ಜ್ಞಾನ ಇರಬೇಕು. ವೆನ್ ವಿ ಆರ್ ಪ್ರಾಕ್ಟೀಸಿಂಗ್ ಲೈಕ್ ದಿಸ್,
ಹೇಳೋಕ್ಕಾಗಲ್ಲ ಮುಂದೊಂದು ದಿನ ಅದು ನಮಗೆ ಅದು ಮಣ್ಣು ಋಣ ಅಂತ ಹೇಳ್ತಾರಪ್ಪ. ಮಣ್ಣು ಋಣ. ಆ ಋಣ ಅಂತಕ್ಕಂಥದ್ದು ಯಾರಿಗೆ ಅದನ್ನು ಅನುಭವಿಸಬೇಕು ಅಂತಿರ್ತದೆ ಅವ್ರುಗಳಿಗೆ ಅದು ಬರೆದಿಟ್ಟಿರ್ತಾನೆ ಭಗವಂತ. ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಏನಪ್ಪ ಅಂತ ಸದ್ಬಳಕೆ ಅಂದರೆ ಯುಟಿಲೈಸ್ ಮಾಡ್ಕೋಬೇಕು. ಮಣ್ಣನ್ನು ಭೂಮಿ ತಾಯಿ ಅಂತ ಕರೆದು, ಭೂಮಿ ತಾಯಿ ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಣ್ಣಿಗೆ ಭೂಮಿಗೆ ಹೋಲಿಸ್ತಾರೆ. ಇದರ ವಿವರಣೆಯನ್ನು ನಾವು ಈ ಏನು ಹೇಳ್ತೀವಿ ಗೃಹ ಪ್ರವೇಶಗಳನ್ನು ಮಾಡಬೇಕಾದ್ರೆ ನಾವು ಅದರ ವಿವರಣೆಯನ್ನು ಕೊಡ್ತೇವೆ. ಸ್ಥಳ ಹೇಗಿರಬೇಕು ಅಂತ. ಹಾಗೆ ಈ ಬೆಳೀತಕ್ಕಂಥ ಭೂಮಿ ಕೂಡ ಅದಕ್ಕಿಂತ ಶ್ರೇಷ್ಠವಾದದ್ದು. ಅದು ನಮ್ಮ ಹೊಟ್ಟೆಯನ್ನು ನೀಗಿಸ್ತದೆ. ಬೆಳೆ ಅಂತಕ್ಕಂಥದ್ದು ಅದನ್ನು ಬೆಳೆದು ನಮಗೆ ಸುಲಭವಾಗಿ ಕೊಡ್ತಾರೆ. ಅವರು ಬೆಳಗ್ಗೆ ಮಾತಾಡ್ತಾ ಒಂದು ಮಾತು ಅಂತಿದ್ರು, ನೀರಿಲ್ಲ, ಸರಿಯಾದ ಸಮಯಕ್ಕೆ ಕರೆಂಟ್ ಬರೋದಿಲ್ಲ, ಅದು ಬೆಳೆಯೋರಿಗೆ ಗೊತ್ತು ಅಂತ. ಇದೆಲ್ಲ ಕಡೆ ಇಲ್ಲ, ಎಲ್ಲ ಕಡೆ ಇದೆ, ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ, ಇರಬೇಕು ಅಂತಲೂ ಇಲ್ಲ, ಸಮಯೋಚಿತವಾಗಿ ಕೆಲವೊಂದು ಸಲ ಹಾಗೆ ಆಗಿರ್ತದೆ. ಬಟ್ ಸ್ಟಿಲ್ ಆ ಬೆಳೆ ಬೆಳೀತಕ್ಕಂಥವರ ಆ ಒಂದು ಕಷ್ಟ, ಆ ಒಂದು ನೋವು, ಆ ಒಂದು ಜೀವನ ವಿಧಾನಗಳು ಕಣ್ಣು ಮುಂದೆ ಬೆಳೆ ನಾಶ ಆಗ್ತಿದ್ದಾಗ ದೇ ವೋಂಟ್ ಅಕ್ಸೆಪ್ಟ್ ಇಟ್. ಅವ್ರಿಗೆ ಅದಕ್ಕೇನು ಮಾಡಬೇಕು ಅದು ಮಾಡ್ತಾರೆ, ಪ್ರಯತ್ನಗಳು ಕೂಡ ಮಾಡ್ತಾರೆ. ಸ್ಟಿಲ್ ಅವೆಲ್ಲ ಇರ್ತದೆ. ಬಟ್ ನಾವೇನು ಮಾಡ್ತೀವಿ, ಆಹಾರವನ್ನು ಬಳಕೆ ಮಾಡ್ತಕ್ಕಂಥದ್ದಿದೆ. ಮತ್ತು ನಾವು ಕೆಲವೊಮ್ಮೆ ಹೇಳ್ತೀವಿ, ಯಾರೋ ಆಹಾರವನ್ನು ಬಿಟ್ಟರೆ ಏನೋ ಮಾತಾಡೋದಕ್ಕೆ ಒಂದು ಕುಂಟು ನೆಪ ಅಂತ. ಅವರು ಊಟ ಬಿಟ್ಬಿಟ್ರು. ನಿಜ ಹೇಳಬೇಕು ಅಂತಂದರೆ ನೀವು ಬ್ರಾಡಾಗಿ ಥಿಂಕಾಗಿ ಸ್ಟಾರ್ಟ್ ಮಾಡಿಬಿಟ್ರೆ, ವಿಚಾರವಾದಿಗಳಾದಾಗ ಒಂದು ವಿಷಯವನ್ನು ಮಲ್ಟಿ ಆ್ಯಂಗಲಲ್ಲಿ ಅಂದರೆ ಡಿಫ್ರೆಂಟಾಗಿ ಥಿಂಕ್ ಮಾಡೋಂಥ ಪ್ರಯತ್ನವನ್ನು ಮಾಡಿದಾಗ ಯು ಪೀಪಲ್ ವೋಂಟ್ ಅಂದರೆ ನೀವು ಇನ್ನೊಬ್ಬರ ಬಗ್ಗೆ ಮಾತನಾಡ್ತಕ್ಕಂತಹ ಅದನ್ನೇನು ಹೇಳ್ತೀವಿ, ಅದನ್ನು ಪಾಲಿಸ್ಕೊಂಡು ಬರ್ತಾ ಇರತಕ್ಕಂಥ ಚಾಳಿ ಇದೆಯಲ್ಲ, ಚಟ ಬೇರೆ ಚಾಳಿ ಬೇರೆ. ಒಬ್ಬ ವ್ಯಕ್ತಿಯ ಅಥವಾ ಒಂದು ಕುಟುಂಬದ ಮನೆಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು, ಅವರ ವ್ಯಕ್ತಿತ್ವಗಳನ್ನು ಮಾತನಾಡ್ತಕ್ಕಂಥದ್ದು ನೋಡಿ. ಇಫ್ ಯು ಆರ್ ಗೋಯಿಂಗ್ ಟು ಡೂ ದ ಪಾಲಿಟ್ರಿಕ್ಸ್ ಯು ಕ್ಯಾನ್, ಬಟ್ ರಿಯಲ್ ಪಾಲಿಟಿಕ್ಸ್ ಅಥವಾ ರಾಜಕೀಯ ಅಥವಾ ರಾಜಕಾರಣದಲ್ಲಿ ವ್ಯಕ್ತಿ ನಿಂದನೆಗಳಿರೋದಿಲ್ಲ. ಅಂದರೆ ವ್ಯಕ್ತಿ ನಿಂದನೆ ಯಾಕಿರೋದಿಲ್ಲ ಅಂತಂತಂದರೆ, ಅವರು ಬೆಳೆದು ಬಂದ ವಿಧಾನಗಳನ್ನು ನಾವು ಯಾರೂ ನೋಡಿರೋದಿಲ್ಲ. ಬಟ್ ಕೆಲವೊಮ್ಮೆ ಟ್ರಿಕ್ಸ್ ಮಾಡಬೇಕಾಗ್ತದೆ. ಟ್ರಿಕ್ಸ್, ವಿ ಕಾಲ್ಡ್ ಇಟ್ ಆಸ್ ಪಾಲಿಟ್ರಿಕ್ಸ್. ಈ ಪದಗಳು ಬಹಳ ಬಳಕೆಯಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಅಂದರೆ ವ್ಯಕ್ತಿ ನಿಂದನೆ ಸಮಂಜಸ ಅಲ್ಲ ಅಂತ. ಇಫ್ ಯು ಡೋಂಟ್ ನೋ ದ ಗ್ರೋತ್ ಆಫ್ ದ ಲೈಫ್ ಸ್ಪ್ಯಾನಲ್, ಏನೂ ತಿಳಿದೆ ಮಾತನಾಡ್ತಕ್ಕಂಥದ್ದು, ದಟ್ ಈಸ್ ರಿಯಲಿ ನಾಟ್ ಅಟ್ ಆಲ್ ಗುಡ್. ಕರ್ಮ ಸೇಸ್ ವಾಟ್ ಯು ಆರ್ ಅಂತ. ನೀ ಅಲ್ಲಿ ಏನು ಮಾತಾಡ್ತಿರ್ತೀರ ಅದು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಂಡಂಗೆ ಅಂತ ಅಷ್ಟೆ. ದಟ್ ಈಸ್ ರಿಯಲಿ ನಾಟ್ ಅಟ್ ಆಲ್ ರೈಟ್ ವೇ ಟು ಡೆವಲಪ್. ಅಭಿವೃದ್ಧಿಗೆ ಇನ್ನೊಬ್ಬರ ಮಾತು ಸಹಕಾರ ಮಾಡಬೇಕು ಅನ್ನೋದೇ ಆದರೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಡೆವಲಪ್ಮೆಂಟ್ಸ್. ಯಾರ ಸಾಧನೆಗಳು ಮನ ಮುಟ್ಟಬೇಕು, ಆ ವ್ಯಕ್ತಿ ಹೂ ಎವರ್ ಇಟ್ ಈಸ್, ಅದು ನಿಮ್ಮ ಸಕ್ಸಸ್ ಸ್ಟೋರಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಕೂಡ. ಇಫ್ ಯು ಆರ್ ಲುಕಿಂಗ್ ದ ಬ್ಯಾಡ್, ಸಣ್ಣದು ಹುಡ್ಕೋದು, ಅವ್ನು ಊಟ ಬಿಟ್ಬಿಟ್ಟು ನೋಡು, ಅವ್ನಿಗೆ ಎಷ್ಟು ಕೊಬ್ಬು, ಎಷ್ಟು ದುರಂಕಾರ, ಊಟ ಬಿಟ್ಬಿಟ್ಟಿದ್ದಾನೆ. ಊಟ, ಇಫ್ ಯು ಥಿಂಕ್ ಸೈಂಟಿಫಿಕಲಿ, ವೈಜ್ಞಾನಿಕವಾದ ಆಹಾರ ವಿಧಾನದಲ್ಲಿ ಬಡಿಸ್ಬೇಕಾದ್ರೆ ಕೆಲವ್ರ ಕೈ ದೊಡ್ಡದಿರ್ತದೆ, ಜಾಸ್ತಿ ಬಡಿಸ್ಬಿಡ್ತಾರೆ. ಹೊಟ್ಟೆ ಹೇಳ್ತದೆ ಅಷ್ಟು ತಿನ್ನಬೇಡ ಅಂತ, ಬಡಿಸಿದ್ದಾರೆ ಅಂತ ತಿನ್ನೋದಲ್ಲ. ಆರೋಗ್ಯಕ್ಕೆ ಪೂರಕವಾಗಿ ತಿಂತಕ್ಕಂಥದ್ದು ಊಟ. ಆರೋಗ್ಯಕ್ಕೆ ಪೂರಕವಾಗಿ ಎಲ್ಲ ಸಿಗ್ತದೆ. ಒಂದು ಊಟದೆಲೆ ಬಡಿಸಿ ಎಷ್ಟೋ ಬಡಿಸ್ತಾರೆ, ಅದರಲ್ಲಿ ಆದಷ್ಟು ನಿನ್ನ ಹೊಟ್ಟೆ ಕೇಳೋದಿಲ್ಲ. ಮೈ ಆರೋಗ್ಯ ಉಷ್ಣ ಇರ್ತಕ್ಕಂಥವ್ರಿಗೆ ಅದರಲ್ಲಿ ಶೀತ ಪದಾರ್ಥ ಇರ್ತದೆ,
ಖಾರ ತಿನ್ನೇ ಇರ್ತಕ್ಕಂಥವರಿಗೆ ಖಾರ ಇಲ್ಲದ್ದಿರುತ್ತದೆ, ಖಾರ ಇರೋದಿರ್ತದೆ, ಸಿಹಿ ಇರ್ತದೆ, ಶುಗರ್ ಇರ್ತಕ್ಕಂಥವರಿಗೆ. ದೆನ್ ಹೌ ಯು ವಿಲ್ ಡಿಸೈಡ್ ಅಬೌಟ್ ದ ಅಪೋಸಿಟ್ ಪರ್ಸನ್ಸ್ ಫುಡ್? ಅವನು ಅದು ಬಿಟ್ಬಿಟ್ರು, ಅವ್ರಿಗೆ ಕೊಬ್ಬು ಜಾಸ್ತಿ, ಅವ್ರಿಗೆ ದುರಾಂಕಾರ ಜಾಸ್ತಿ. ಯು ಆರ್ ಸಿಟ್ಟಿಂಗ್ ಇನ್ ದಟ್ ಮೂಮೆಂಟ್, ದಟ್ ಪ್ಲೇಸ್. ಇವೆಲ್ಲ ನಾನು ಜನರಲಾಗಿ ಹೇಳ್ತಾ ಇರೋದು. ನಾವು ಕೂತಾಗ ಮಾತಾಡ್ತೀವಿ. ಇನ್ನು ಈಗ ಇದನ್ನು ಹೇಳಿದ್ರೆ ಅವ್ರು ಪಾಯಸ ಬಿಟ್ಬಿಟ್ಟವ್ರು, ಅವ್ರಿಗೆ ಶುಗರ್ ಜಾಸ್ತಿ ಇರ್ಬೇಕು. ಹಾಗಲ್ಲ ಕಡ್ರೆ. ಊಟ ಊಟ ಅದು ಒಂದು ಕಲೆ. ಅದಕ್ಕೆ ನಮ್ಮ ಹಿರಿಯರು ಅದನ್ನು ಯಾಗ ಅಂತ ಹೇಳಿದ್ರು. ಊಟ ಮಾಡ್ತಕ್ಕಂಥದ್ದನ್ನು ಯಜ್ಞ, ಯಾಗ ಅಂತ ಕರೆದ್ರು. ಒಳಗಡೆ ಪಚನ ಆಗೋದಕ್ಕೆ ಅಗ್ನಿ ದೇವತೆ ಇರ್ತಾನೆ, ಅದನ್ನು ದೇವತೆ ಅಂತ ಕರೆದ್ರು. ನಮ್ಮ ದೇಹದ ಉಷ್ಣತೆ ಅದನ್ನು ಕರಗಿಸ್ಬೇಕು. ಪಾಯಸ ಬಿಟ್ಬಿಟ್ರೆ ಶುಗರ್ ಇರಬೇಕು. ಇನ್ನೂ ಎಲ್ಲಿದ್ದೀರಾ ನಂಗೆ ಅದೇ ಅರ್ಥ ಆಗ್ತಾಯಿಲ್ಲ. ಸಿ, ಐ ಆಮ್ ನಾಟ್ ಕಾಮೆಂಟಿಂಗ್ ಅಬೌಟ್ ಎನಿ ಒನ್. ಗೊತ್ತಿಲ್ಲ, ಓದಿಲ್ಲ, ಅವ್ರಿಗೆ ಎಕ್ಸಂಪ್ಷನ್ಸ್ ಇರುತ್ತೆ. ಬಟ್ ತಿಳುವಳಿಕೆ ಇದ್ದರೂ ಇಲ್ಲದವ್ರ ಥರ ಸ್ಟಿಲ್ ವಿ ಆರ್ ಸಿಟ್ಟಿಂಗ್ ಅಂದರೆ ಭಾಳ ಕಷ್ಟ ಇದೆ ಭವಿಷ್ಯಗಳು. ಭಾಳ ಕಷ್ಟ ಇದೆ ಭವಿಷ್ಯಗಳು. ಹೊರಗಡೆ ಪ್ರಪಂಚವನ್ನು ತಿರುಗಾಡ್ತಾ ನೋಡಿದಾಗ ಸಮ್ಟೈಮ್ಸ್ ಐ ಫೀಲ್, ಅರೆ ಇಷ್ಟೆಲ್ಲ ಮಾಡಬೇಕಾ ಅಂತಕ್ಕಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತಲ್ವ ಜೀವನದಲ್ಲಿ ಅಂತ. ಅಲ್ವಾ? ಎಲ್ಲೋ ಬೆಳ್ಳಾವಿ, ಎಲ್ಲೋ ಹೊರನಾಡು, ಎಲ್ಲೋ ಶಿರಸಿ, ಇನ್ನೆಲ್ಲೋ ದೊಡ್ಡಬಳ್ಳಾಪುರ, ಮತ್ತೆಲ್ಲೋ ಆಂಧ್ರದಲ್ಲಿ ತಿರುಪತಿ, ಚಿತ್ತೂರು. ಇದೆಲ್ಲ ಕೂಡ ಪರಿಸ್ಥಿತಿಗೆ ತಕ್ಕಂಗೆ, ಅಲ್ಲಿನ ವಾತಾವರಣಕ್ಕೆ ತಕ್ಕಂಥ ಆಹಾರ ವಿಧಾನಗಳನ್ನು ಅಲ್ಲಿ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ. ಅಲ್ಲಿ ಅದೇ ಊಟ ಮಾಡ್ತಾರೆ, ಇಲ್ಲಿದೇ ಊಟ ಮಾಡ್ತಾರೆ. ವೈ? ಬಿಕಾಸ್ ದಟ್ ಎನ್ವಿರಾನ್ಮೆಂಟ್ ಟೆಲ್ಸ್ ಅ ಲಾಟ್ಸ್ ಆಫ್ ಥಿಂಗ್ಸ್. ಪ್ರಕೃತಿ ಏನು ತಗೋಬೇಕು ಅನ್ನೋದನ್ನು ಹೇಳುತ್ತೆ. ಬಟ್ ಸ್ಟಿಲ್ ವಿ ಆರ್ ಈಟಿಂಗ್. ಬೆಳಗ್ಗೆ ಆದರೆ ಚಿತ್ರಾನ್ನ, ಮಧ್ಯಾಹ್ನ ಆದರೆ ಇದು ಏನದು, ಎಸ್, ದಟ್ ಈಸ್ ಆಲ್ ಫುಡ್, ಬಟ್ ಡಿಫ್ರೆಂಟ್. ತರಕಾರಿ ಇಲ್ಲದ ಊಟಗಳು, ಅವೆಲ್ಲ ತಿಂದರೆ ಆರೋಗ್ಯ. ಬರೀ ಅನ್ನವನ್ನೇ ತಿಂತಕ್ಕಂಥದ್ದು. ಆಮೇಲೆ ಬರೀ ಏನದು ತರಕಾರಿ ತಿನ್ನೋ ಅಂದರೆ ಬರೀ ಅವೇ ತಿನ್ಕೊಂಡು ಹಂಗಲ್ಲ. ಆ ವ್ಯಕ್ತಿ ಮಾಡ್ತಕ್ಕಂತಹ ಕೆಲಸ, ಆ ಕೆಲಸಕ್ಕೆ ಪೂರಕವಾಗಿರ್ತಕ್ಕಂತಹ ಡ್ರೋನ್ ಹಾರ್ತಾ ಇದ್ದಾರೆ ಈ ಮೇಲೆ ಕಾಣಿಸುತ್ತಾ? ಯಾವುದೋ ಡ್ರೋನ್ ಹಾರ್ಕೊತಾ ಇದ್ದಾನೆ. ಓಕೆ, ಏನಪ್ಪ ಇದು ಇದ್ದಕ್ಕಿದ್ದಂಗೆ ಯಾವುದೋ ಜೀರುಂಡೆ ಬಂದಂಗೆ ಆಯಿತು ಹತ್ರ, ಅದರ ಶಬ್ದ. ಎಲ್ಲ ಕ್ಯಾಮ್ರಾಮನ್ಗಳು, ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾಯಿದೆ. ಸೊ ಆಹಾರ ಪದ್ಧತಿ ಅಂತಕ್ಕಂಥದ್ದು ಹೀಗಿದೆ. ಅದು ವೈಜ್ಞಾನಿಕತೆ. ಇದರಲ್ಲಿ ಮಾತು ಮನೆ ಕೆಡಿಸುತ್ತೆ, ತೂತು ಒಲೆ ಕೆಡಿಸುತ್ತೆ. ಎಸ್, ಅಟ್ ದ ಟೈಮ್ ಆಫ್ ಲರ್ನಿಂಗ್ ಒಬ್ಬ ಮನುಷ್ಯ ತನ್ನ ಮಾತನ್ನು ಅಭ್ಯಸಿಸಬೇಕು ಅಂತಂದರೆ ಮಾತನಾಡಬೇಕು. ಆದರೆ ನೋವಾಗೋ ರೀತಿನಲ್ಲ, ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥ ಮಾತಲ್ಲ. ಬಿ ಹ್ಯಾಪಿ ಬೈ ಪ್ರಾಕ್ಟೀಸ್. ಎಂಜಾಯ್ ದ ವೇ ಹೌ ಯು ವಾಂಟ್ ಟು ಲೀವ್ ಇನ್ ದ ಸೊಸೈಟಿ. ಬೈ ಪ್ರಾಕ್ಟೀಸ್. ಅಭ್ಯಸಿಸಿ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥದ್ದು ಬೈ ಪ್ರಾಕ್ಟೀಸ್. ಇದು ಹೀಗೆ ಬದುಕಬೇಕು, ಹೀಗೆ ಬದುಕಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು. ಭಾಳಷ್ಟು ಪ್ರದೇಶಗಳು, ನಾನು ಆಗಲೇ ಅದನ್ನೇ ಹೇಳ್ತಿದ್ದೆ. ಲಾಟ್ಸ್ ಆಫ್ ಪ್ಲೇಸಸ್, ಲಾಟ್ಸ್ ಆಫ್ ಪೀಪಲ್. ಅದೇನು ಕಲಿತ ವಿದ್ಯೆ, ಕಲ್ತಿರ್ತಕ್ಕಂತಹ ಎಜುಕೇಷನ್ ಮಾತನಾಡಿಸುತ್ತೆ. ವೈ ಆಲ್ ದ ಪೀಪಲ್ ದೇ ವೋಂಟ್ ಆ್ಯಕ್ಟ್ ಲೈಕ್, ಅಲ್ವಾ? ಯಾಕೆ ಎಲ್ಲರ ಕೈಯಲ್ಲೂ ಸಾಧ್ಯ ಇಲ್ಲ? ಯಾಕಾಗೋದಿಲ್ಲ? ವೈ? ಬಿಕಾಸ್ ದೇ ಆರ್ ಆಲ್ ಬ್ಯುಸಿ ಇನ್ ಅರ್ನಿಂಗ್ಸ್, ನಾಟ್ ಲರ್ನಿಂಗ್. ಈಗ ನಾನೇನೋ ಕಲ್ತ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ನನ್ನನ್ನು ಬೆಳ್ಳಾವಿ ಮಾತಾಡಿಸ್ತೀವತ್ತು. ದಿಸ್ ಪ್ಲೇಸ್ ಬರ್ತೀವಿ, ಹಿಂದಿನ ದಿನ ಫಂಕ್ಷನ್ ನೋಡ್ತೀವಿ, ಮಲ್ಕೋತೀವಿ, ಬೆಳಗ್ಗೆ ಎದ್ದು ರೆಡಿ ಆಗ್ತೀವಿ, ಅಗೈನ್ ಮತ್ತೆ ಬರ್ತೀವಿ. ದಟ್ಸ್ ಇಟ್ ಎನಫ್. ಅಲ್ಲಿನ ವಾತಾವರಣ ಬಹಳಷ್ಟು ಹೇಳ್ತದೆ. ನಾವು ಹೋಗಿರ್ತಕ್ಕಂಥ ಜಾಗ ಬಹಳಷ್ಟು ಹೇಳ್ತದೆ, ಬಹಳಷ್ಟು ವಿಷಯಗಳನ್ನು ಹೇಳಿರುತ್ತೆ. ಸೊ ದ್ಯಾಟ್ ದಿಸ್ ಈಸ್ ವಾಟ್ ಆ್ಯಂಡ್ ದಿಸ್ ಈಸ್ ವಿಲ್. ಅಂದರೆ ಮುಂದೆ ದಿಸ್ ಈಸ್ ವಾಟ್ ಆ್ಯಂಡ್ ದಿಸ್ ಈಸ್ ವಿಲ್. ಹೌ ಯು ಬಿಲ್ಡ್ ಯುವರ್
ಫ್ಯೂಚರ್ ಅಂತಕ್ಕಂಥದ್ದು ದೊಡ್ಡ ಪದ. ನಾಳೆವರೆಗೂ ಸಾಕು, ನಾಳೆದ್ದು ನೋಡ್ಕೊಳ್ಳೋಣ, ನಾಳೆವರೆಗೂ ಸಾಕು, ನಾಳೆದ್ದು ನೋಡ್ಕೊಳ್ಳೋಣ. ಹೀಗೆ ಒಂದಷ್ಟು ವಿಷಯಗಳನ್ನು, ಮತ್ತಷ್ಟು ವಿಷಯಗಳನ್ನು ನಾನು ಮೊದಲೇ ಹೇಳಿದ್ದೇನೆ, ಐ ನೆವರ್ ಲೈಕ್ ಜೊಳ್ಳು. ವಾಟ್ ಈಸ್ ಜೊಳ್ಳು? ಈ ಅಕ್ಕಿಯನ್ನು ಕೇರಿದಾಗ ಹೊಟ್ಟು ಬರ್ತದೆ, ನುಚ್ಚು ಬರ್ತದೆ. ನನಗೆ ಜೊಳ್ಳು ಅಂದರೆ ಹೊಟ್ಟು ಬೇಕಾಗಿಲ್ಲ, ನನಗೆ ನೆಸೆಸಿಟಿ ಇಲ್ಲ. ಬೇಕಾದಾಗ ನೋಡೋಣ. ನುಚ್ಚು ನೀಡೆಡ್ ಬಟ್ ನಾಟ್ ನೆಸೆಸರಿ, ಬೇಕೇ ಬೇಕು ಅಂತ ಇಲ್ಲ. ಅಕ್ಕಿ ಬೇಕು ಅಂದರೆ ಇದರ ಅರ್ಥ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇದು ಒಂದು ಉದಾಹರಣೆ. ನನ್ನ ಒಂದು ಪದ ಜೋಡಣೆಯನ್ನು ನೀವು ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದರೆ ಸ್ವಲ್ಪ ಯೋಚನಾಭರಿತವಾಗಿ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಹೊಳ್ಳು ಜೊಳ್ಳು ಐ ಡಿಡೆಂಟ್ ಲೈಕ್ ಅಂದರೆ ಆಸಕ್ತಿಯಿಂದ ಕಲ್ತ್ಕೊಳ್ತಕ್ಕಂಥವ್ರಿಗೆ ಗುರುಗಳು ಪಾಠ ಹೇಳ್ಕೊಡ್ಬೇಕು. ಆಸಕ್ತಿಯಿಂದ ಕಲ್ತ್ಕೊಳ್ತಕ್ಕಂಥವ್ರು. ಹಾಗಾದರೆ ಬೇರೆಯವ್ರಿಗೆ ವಿದ್ಯೆ ಬೇಡವಾ ಅಂತಂದರೆ, ಒಂದು ಶಾಲೆಯಲ್ಲಿ 50 ಜನ ವಿದ್ಯಾರ್ಥಿಗಳಲ್ಲಿ 50 ಜನನೂ ವಿದ್ಯೆ ಕಲಿಯೋದಕ್ಕೆ ಬರ್ತಾರೆ. ಎಲ್ರಿಗೂ ವಿದ್ಯೆ ಬೇಕು ಅಲ್ವಾ? ಮುಂದಿಂದು ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ದ ಏಮ್, ದ ಸಂಕಲ್ಪ, ದ ವಿಲ್ ಏನಾಗಬೇಕು ಅನ್ನೋದನ್ನು ಮನಃಪೂರ್ವಕವಾಗಿ ರೂಪಿಸಿ ಇಟ್ಕೊಂಡ್ಬಿಟ್ಟಿದ್ದಾಗ ಅವ್ರ ಹಾದಿ ಹಾಗೆ ಹೋಗ್ತಾ ಇರ್ತದೆ. ಸೇಮ್ ವೇ ಐ ಆಮ್, ನನ್ನ ಸಂಕಲ್ಪ ನಿರ್ಣಯ ಆಗಿದ್ದಾಗ ನನ್ನ ಹಾದಿಯನ್ನು ನಾನು ಹೀಗೆ ರೂಪಿಸ್ಕೋಬೇಕಾಗತ್ತೆ. ಇಟ್ ಮೀನ್ಸ್ ನನ್ನ ಜೀವನದ ವಿಧಾನವನ್ನು ನನ್ನ ಸಂಕಲ್ಪಕ್ಕೆ ಹೇಗೆ ಬೇಕೋ ನಾನು ಹಾಗೆ ಹೋಗಬೇಕಾಗ್ತದೆ. ದಟ್ಸ್ ಇಟ್. ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ಈ ಶಕಾರಕ್ಕೆ ಟಾವತ್ತು ಇಷ್ಟ. ಫಣೀಂದ್ರ, ಚಿಕ್ಕಿ ಪಣಿ, ಮಧುಸೂದನ ಎಲ್ಲ ನೀವುಗಳು ಕರೆದಿದೆ ಅಲ್ವಾ? ಎಲ್ಲ ನೀವುಗಳು ಕರೆದಿದೆ. ನಮ್ಮ ಅಜ್ಜಿ ಇದ್ದಿದ್ರೆ ಪಟು ಅನ್ನೋಳು, ಏನೋ ಪಟಾಬಿ ಪಟಾಬಿ. ಹಾಗೆ ತುಪ್ಪ ಪಣಿ, ಲಾಟ್ಸ್ ಆಫ್ ಪೀಪಲ್ ದೇ ನೋ ತುಪ್ಪ ಪಣಿ and a lot. Amul baby, I don't know in which angle I am a baby. In those days the people are heartfully called these names, ಮನಃಪೂರ್ವಕವಾಗಿ ಕರೆದಿರ್ತಕ್ಕಂಥ. ಸೊ ತಪ್ಪೇನಿಲ್ಲ. ಎಷ್ಟು ದೊಡ್ಡವರಾದರೂ ಮನಸ್ಸನ್ನು ಮಕ್ಕಳ ರೀತಿ ಇಟ್ಕೊಂಡಾಗ, ಮಕ್ಕಳ ಮನಸ್ಥಿತಿಯನ್ನು ಇಟ್ಕೊಂಡಾಗ, ಮನಸ್ಥಿತಿ ಮಾತ್ರನೇ, ಮಗು ಅಂದರೆ ಮಗು ಅಲ್ಲ, ಮಗುವಿನಂಥ ಮನಸ್ಸು. ಈ ವ್ಯತ್ಯಾಸಗಳನ್ನು ನೀವು ತಿಳ್ಕೊಂಡಾಗ, ಇವೆಲ್ಲ ತಿಳ್ಕೊಂಡಾಗ ದ ಬ್ಯೂಟಿ ಆಫ್ ಲೈಫ್, ದ ಬ್ಯೂಟಿ ಆಫ್ ನೇಚರ್, ದ ಬ್ಯೂಟಿ ಆಫ್ ಟ್ರಾವೆಲ್, ಆ ಸ್ಥಳವನ್ನು ಅಲ್ಲೇ ನೋಡೋದಕ್ಕೆ ಇಷ್ಟಪಡ್ತೀರ. ನಾಳೆ ಬೆಳಗ್ಗೆ ಟೈಮ್ ಆಯಿತು, ನಾನು ಆಫೀಸ್ಗೆ ಹೋಗ್ಬೇಕು, ನನ್ನ ಮಗುಗೆ ಜ್ವರ, ನನ್ನ ಹೆಂಡತಿಗೆ ಮೈಸರಿ ಇಲ್ಲ, ಜಗಳ ಆಡ್ತಾಳೆ, ನಾನು ನಾಳೆ 10,000 ಸಂಪಾದನೆ ಬರಬೇಕು, ಸಂಬಳ ಬರುತ್ತೆ, EMI ಕಟ್ಟಬೇಕು, ಇದೆಲ್ಲ ನಮಗೂ ಇರ್ತದೆ. ಬಟ್ ಪ್ರೆಸೆಂಟ್ ಆ ಸನ್ನಿವೇಶ, ಆ ಸಿಚುವೇಶನ್ಗೆ ಅದನ್ನು ಬೇರೆ ಯಾವುದನ್ನು ಬಿಡ್ದಿರ, ವೆನ್ ವಿ ಆರ್ ಎಂಟರ್ಡ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸೆನಾರಿಯೋ, ಸೊ ದಟ್ ಆಟೋಮೆಟಿಕಲಿ ಹೆಲ್ಪ್ಸ್ ಅಸ್. ಅದು ಮನಸ್ಸು ತಿಳಿಯಾಗಿರೋದಕ್ಕೆ ಬಿಡುತ್ತದೆ. ಆ ತಿಳಿಯಾಗಿದ್ದಾಗ ಈ ರೀತಿ ಮಾತನಾಡಬೇಕು ಅನಿಸ್ತದೆ, ಮಾತಾಡ್ಬಿಡುತ್ತೀವಿ. ಸೊ ನನ್ನ ಅಷ್ಟು ವಿಷಯ ಕೂಲಂಕುಷವಾಗಿ ನೋಡಿ. ಬೋರ್ ಅನಿಸುತ್ತೆ, ರಿಮೂವ್ ಇಟ್. ನಾ ಹೇಳಿದ್ನಲ್ಲ, ವೆನ್ ಇಟ್ ಸ್ಟಾರ್ಟ್ಸ್, ಇಫ್ ಯು ಆರ್ ಗೆಟಿಂಗ್ ಬೋರ್ ಆನ್ ಮೈ ವರ್ಡಿಂಗ್ಸ್, ಬೋರ್ ಆನ್ ಮೈ ಸ್ಟೇಟ್ಮೆಂಟ್ಸ್, ಆ್ಯಂಡ್ ಆಲ್ವೇಸ್ ಮೈ ಸ್ಪೀಚ್ ಈಸ್ ನಾಟ್ ಫಾರ್ ದ ಪರ್ಸನ್ ಹೂ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಯಾರಿಗೆ ಅರ್ಥ ಆಗ್ತಾಯಿಲ್ಲ ಅವ್ರಿಗಲ್ಲ ಇದು. ಯಾರು ಜೀವನವನ್ನು ಆಚರಿಸಬೇಕು ಅಂತಿರ್ತಾರೆ,
ದಿನಗಳನ್ನು ಆಚರಿಸ್ಬೇಕು ಅಂತ ಹೇಳ್ತಾರೆ. ಹಬ್ಬಕ್ಕೋಸ್ಕರ ಹೋಳಿಗೆ ತಿನ್ನೋದಲ್ಲ ರೀ. ಹೋಳಿಗೆ ನಿಮ್ಮ ಮನಸ್ಸು ಕೇಳಿದಾಗ ತಿನ್ನೋದು. ನಂಗೆ ಹೋಳಿಗೆ ತಿನ್ನಬೇಕು ಅನ್ನಿಸ್ತಾ ಇದೆ, ಅಂತಃಕರಣ ಬರಬೇಕು. ನಿಮ್ಮ ಒಳ ಮನಸ್ಸು ನಿಮ್ಗೆ ಹೇಳಬೇಕು, ನನಗಿವತ್ತು ಹಬ್ಬದಂಥ ವಾತಾವರಣ ಇದೆ ಅಂದರೆ ಹೋಗಿ ಒಂದು ಹೋಳಿಗೆ ತಿನ್ನಬೇಕು. ದಟ್ ಈಸ್ ಕಾಲ್ಡ್ ಅಂಥ ಸ್ಥಿತಿ. ಅಭ್ಯಾಸ ಮಾಡ್ಕೊಬಿಡಿ ಎಲ್ಲವನ್ನೂ ಕೂಡ, ಎಷ್ಟೋ ಅಷ್ಟೇ. ಆ ರೀತಿ ಜೀವನವನ್ನು ಸುಂದರವಾದ ನಿರೂಪಣೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ಳೋದು ಅಂತ ಹೇಳ್ತೇವೆ. ಓಕೆ, ಮತ್ತೆ ಬರ್ತೇನೆ ಇನ್ನೊಂದು ಊರಲ್ಲಿ ಇನ್ನಷ್ಟು ವಿಷಯಗಳ ಜೊತೆಗೆ. ನಾನು ತುಂಬ ಡೆಪ್ತ್ ನೋಡಿಲ್ಲ ಊರನ್ನು, ಬಟ್ ದಿಸ್ ಈಸ್ ಎನಫ್ ಟು ಲರ್ನ್ ವಾಟ್ ಇಟ್ ಈಸ್. ಇದು ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇದಕ್ಕಿನ್ನ ದೊಡ್ಡ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಎಷ್ಟು ಅದ್ಭುತವಾದ ಊರು ಮುಂದಿನ ದೇವಸ್ಥಾನ, ಚೌಟ್ರಿ, ರೈತರುಗಳು, ಅವರ ಜೀವನ ವಿಧಾನ ಲಕ್ಷಣವಾಗಿ ನೋಡಿ. ಒಳ್ಳೆ ಟವಲುಗಳು ಸುತ್ಕೊಂಡಿದ್ದಾರೆ, ಲುಂಗಿ ಕಟ್ಕೊಂಡು ತೆಂಗಿನಕಾಯಿ ಸುಲಿತಾ ಇರೋದು, ಎಷ್ಟು ಅದ್ಭುತವಾದ ಸೀನ್. ನಾವು ಬೆಳಗ್ಗೆ ಆದರೆ ಯಾವ ಬಸ್ಸಲ್ಲಿ ಸೀಟ್ ಸಿಗುತ್ತೋ ಇಲ್ವೋ, ರಶಲ್ಲಿ ಹೋಗಿ ಬಸ್ ಹತ್ಕೊಂಡು ಆಫೀಸಲ್ಲಿ ಹೋಗಿ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ 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 ಅಂತ. ನಮ್ಮಲ್ಲಿ ಒಂದು ಮಾತಿದೆ ತೆಲುಗುವಿನಲ್ಲಿ ಗಾದೆ, ಹುಲು ತಿಂಟಾವ ಬಸವನ್ನ ಅಂದರೆ ಹ್ಞೂ ಹ್ಞೂ ಅನ್ನತ್ತಂತೆ, ತಿನ್ನಲೇದ ಅಂದರೂ ಹ್ಞೂ ಹ್ಞೂ ಅನ್ನತ್ತಂತೆ. ಹಾಗೆ ಎಲ್ಲವನ್ನು ಅದೇನು ಹೇಳ್ತೀವಿ, ಅಕ್ಸೆಪ್ಟೆನ್ಸಿ ಮಾಡಿಕೊಂಡು ಬದುಕ್ತಕ್ಕಂತಹ ಜೀವನ ವಿಧಾನ ನಿಮ್ಮನ್ನು ನೀವೇ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ಕೊಳ್ತಕ್ಕಂತಹ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ತೀರೇನೋ. ದಿಸ್ ಈಸ್ ಎ ಕ್ವಶನ್, ದಿಸ್ ಈಸ್ ನಾಟ್ ಎ ಜಡ್ಜ್ಮೆಂಟ್. ನಿಮ್ಮನ್ನು ನೀವೇ ದಾರಿ ತಪ್ಪಿಸ್ಕೊಳ್ಳೋ ಸ್ಥಿತಿಗೆ ಎಲ್ಲದಕ್ಕೂ ಕನ್ವಿನ್ಸ್ ಆಗಿ 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 ಒನ್ಸ್ ಅಪಾನ್ ಎ ಟೈಮ್ ನಾವು ಆ ಸ್ಥಿತಿಗಳನ್ನು ಕಂಡಿರ್ತಕ್ಕಂಥವು. ಹಾಗೆ ಅಂತ ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಜೀವನದಲ್ಲಿ. ಹೊಂದಾಣಿಕೆ ಇದ್ದಾಗ ಇಲ್ಲದ್ದಾಗ ಸ್ಥಿತಿಗತಿಗಳು, ನಮ್ಮ ಪರಿಸ್ಥಿತಿಗಳು, ಅವತ್ತಿನ ನಿರ್ವಹಣೆಗಳು ಹೀಗಿರುತ್ತೆ. ಓಕೆ, ಸೊ ದಟ್ ಐ ಆಮ್ ಜಸ್ಟ್ ಟ್ರಾವೆಲಿಂಗ್ ಟು ಸಿಟಿ. ಮತ್ತೆ ಭೇಟಿಯಾಗೋಣ.